ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಲಯ ಶಾಖೆ ಕಲಿಕೇರಿ ಮತ್ತು ಗ್ರಾಮ ಶಾಖೆ ಕಲಿಕೇರಿಯ ಪದಾಧಿಕಾರಿ ಬಂಧುಗಳು, ಕಲಿಕೇರಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರತಕ್ಕಂಥ ಅನ್ಯಾಯ ಭ್ರಷ್ಟಾಚಾರವನ್ನು ಖಂಡಿಸಿ ಸುಮಾರು 4 ರಿಂದ 5 ಸಾರಿ ಹೋರಾಟ ಮಾಡಿ ಅಹೋರಾತ್ರಿ ಧರಣಿ ಕೊಟ್ಟು ಅಲ್ಲಿರ್ತಕ್ಕಂಥ ತಾಲೂಕಾ ಮತ್ತು ಜಿಲ್ಲಾಡಳಿತಗಳಿಗೆ ಮನವಿ ಕೊಟ್ಟರು ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಜರುಗಿಸದೇ ಇರತಕ್ಕಂಥ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ನಮಗೆ ಬೇಕಾಗಿರತಕ್ಕಂಥ ಸಾಮಾಜಿಕ ನ್ಯಾಯವನ್ನು ಬೇಕು ಅಂತಕ್ಕಂಥ ಉದ್ದೇಶದಿಂದ ಕಲಿಕೆರೆ ಗ್ರಾಮದಿಂದ ಇವತ್ತು ವಿಜಯಪುರ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಕಾಲ್ನಡಿಗೆ ಜಾಥಾ ಮಾಡುವುದರ ಮೂಲಕ ಉಗ್ರವಾದ ಪ್ರತಿಭಟನೆ ಮಾಡುವುದರ ಮೂಲಕ ನಮ್ಮೆಲ್ಲ ಬೇಡಿಕೆಗಳು ಈಡೇರುವವರೆಗೂ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿರತಕ್ಕಂಥ ಒಂದು ಎಲ್ಲ ಕ್ರಾಂತಿಯ ಕಿಡಿಗಳಿಗೆ ಈ ವೇದಿಕೆ ಮೂಲಕ ಅನಂತ ಕೋಟಿ ಜೈಭೀಮ್ ನಮನಗಳನ್ನು ನನ್ನ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದುವರೆದು ಇವತ್ತು ಕಲಿಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಆಗಿದೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಅಂತಂದರೆ ಅದು ಹೇಳುತ್ತೀರದಾಗಿದೆ. ಏನು ಒಂದೇ ಒಂದು ಸಣ್ಣದಾಗಿ ಸಿಂಪಲ್ ಆಗಿ ನಾನು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ 1 ಎಕರೆದಷ್ಟು ಪಂಚಾಯಿತಿಯ ಜಾಗ ಇತ್ತು. ಅದು ಮುಖ್ಯವಾಗಿರ್ತಕ್ಕಂಥ ಬಜಾರ್ ಜಾಗ. ಆ ಬಜಾರ್ ಜಾಗವನ್ನು ತೆರವುಗೊಳಿಸುವುದರ ಮೂಲಕ ಅಲ್ಲಿ ವ್ಯಾಪಾರ ಮಳಿಗೆಗಳನ್ನು ಕಟ್ತೀವಿ ಅಂತಂದ್ರು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ನಮ್ದಿತ್ತು. ಕಟ್ಟಿದ್ರು 102 ವ್ಯಾಪಾರ ಮಳಿಗೆಗಳನ್ನು ಕಟ್ಟಿದ್ರು. 2 ವ್ಯಾಪಾರ ಮಳಿಗೆಗಳಲ್ಲಿ ನಮ್ಮ ಒಂದು ರೋಸ್ಟರ್ ಪ್ರಕಾರ ಮೀಸಲಾತಿ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸುಮಾರು 24 ಅಂಗಡಿಗೆ ಮುಗ್ಗಟ್ಟುಗಳನ್ನು ಕೊಡಬೇಕಾಗಿತ್ತು. ಯಾರು ಕೊಡಲೇ ಇಲ್ಲ. ಸುಮಾರು ಕೇವಲ ಕಾಟಾಚಾರಕ್ಕೆ 2-3 ಜನಕ್ಕೆ ಕೊಟ್ಟು ಎಲ್ಲರಿಗೂ ಕೊಟ್ಟಿವಿ ಅಂತಕ್ಕಂಥ ವಿಚಾರವನ್ನು ಬಿಂಬಿಸಿದ್ರು. ತದನಂತರ ಕೊಡೋದಂದ್ರು ಹ್ಯಾಕೆ ಕೊಡಬೇಕು, ಅದು ಸಾರ್ವಜನಿಕವಾಗಿ ನಿಲುವು ಮಾಡಬೇಕು. ಯಾರು ಹೆಚ್ಚಿನ ರೇಟಿಗೆ ಬೇಡ್ತಾರೋ ಅವ್ರಿಗೆ ಕೊಡಬೇಕು. ಆದರೆ ಇವರು ಯಾರು ಅವರಿಗೆ ಹಣ ಕೊಡ್ತಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಇದು ಕೂಡ ತಪ್ಪು. ತದನಂತರ ಸುಮಾರು 4-5 ಕೋಟಿಯಷ್ಟು ಕಟ್ಟಡ ಕಟ್ಟಿದ್ರು. ಪಂಚಾಯಿತಿಯ ಅನುದಾನ ಇಲ್ಲ, ಯಾವುದೇ MLA ಅನುದಾನ ಇಲ್ಲ, MP ಅನುದಾನ ಇಲ್ಲ, ಯಾವುದೇ ಇಲಾಖೆಯಿಂದ ಅನುದಾನ ಬರಲಾರದೆ ಸುಮಾರು 4-5 ಕೋಟಿಯಷ್ಟು ಗ್ರಾಮ ಪಂಚಾಯಿತಿಯ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿದ್ರು. ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು, ಹ್ಯಾಂಗ್ ಕಟ್ಟಿದ್ರು, ಯಾಕೆ ಕಟ್ಟಿದ್ರಿ, ಯಾವಾಗ ಕಟ್ಟಿದ್ರಿ ಅಂತ ಕೇಳೋದಕ್ಕಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರಿಗೆ ಜೀವ ಭಯ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಪಂಚಾಯಿತಿಯ ಕಲಿಕೆರೆಯ ಆಡಳಿತ ವ್ಯವಸ್ಥೆ. ಹೀಗಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು. ಇದು ದುಡ್ಡು ಎಲ್ಲಿಂದ ಬತ್ತು, ಹ್ಯಾಂಗ್ ಬತ್ತು ಅಂತಾನೆ ಹೇಳ್ತಾ ಇದೀವಿ. ಯಾರು ಊರಾಗ ಸಾಹುಕಾರದಾರೋ, ಯಾರ್ಯಾರು 5 ಲಕ್ಷ ಕೊಡ್ತಾರೋ ಒಬ್ಬರಿಗೆ 5 ಲಕ್ಷ ರೂಪಾಯಿ ಅಂತೇಳಿ ಡಿಬಿಟ್ ಮಾಡಿದ್ರು. 5 ಲಕ್ಷ ರೂಪಾಯಿ ತಗೊಂಡ್ರು, ಅವ್ರಿಗೆ ಅಂಗಡಿ ಕೊಡ್ಲಕತ್ರು. ಅಂದ್ರೆ ಅವ್ರಿಗೆ ಬಡವ್ರು ಎಲ್ಲಿ ಹೋಗ್ಬೇಕು, ನಿಜವಾದ ವ್ಯಾಪಾರ ಮಾಡ್ಕೊಂತಿನವ್ರು ಎಲ್ಲಿ ಹೋಗ್ಬೇಕು? ಅವ್ರು ಹೆಂಗ್ ಮಾಡಿದ್ರು, 5 ಲಕ್ಷ ಅಂತೇಳಿ ಒಬ್ಬರೇ ಸಾಹುಕಾರ ಇದ್ದಾವ 3-4 ಕಡೆ ರೊಕ್ಕ ಕೊಟ್ಟು ಅದ್ರಾಗ ಒಯ್ದು ಅವ ಹೆಚ್ಚಿನ ಬಾಡಿಗೆ ರೂಪದಾಗ ಹೋಗಿ ಅವ ತಿರ್ಲಕತ್ತ. ಇಂಥ ವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡಿದ್ವಿ. ಆದರೆ ಜಿಲ್ಲಾಡಳಿತ ಇಲ್ಲಿವರೆಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ. ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು, ನಾವು ಹೋರಾಟಗಾರರಿದ್ದೀವಿ, ಮಾರಾಟಗಾರರಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಲಿಕ್ಕೆ ನಾವು ಕಾಲ್ನಡಿಗೆ ಜಾಥಾದ ಮೂಲಕ ಉತ್ತರ ಕೊಡ್ತಾ ಇದ್ದೇವೆ. ಇದು ಒಂದು. ಇನ್ನು ಎರಡನೇದು, ಎಲ್ಲ 15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 4-5 ವರ್ಷದಿಂದ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ನಮ್ಮ ದಲಿತ ಸಂಘ ಸಮಿತಿಯ ಮಿತ್ರರೊಬ್ಬ ಮಾಹಿತಿ ಕೇಳ್ತಾ ಇದ್ದಾನೆ. ಮಾಹಿತಿ ಕೇಳಿದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಅಧಿಕಾರಿ, ಇಲ್ಲ ನೀವು ಕೇಳಿದ್ದು 15,000 ಪುಟ ಅದ, 1 ರೂಪಾಯಿ 1 ಪೇಜಿಗೆ 2 ರೂಪಾಯಿದಂಗೆ 31,000 ರೂಪಾಯಿ ನೀವು ಕಟ್ಟಬೇಕು ಅಂತೇಳಿ ಲಿಖಿತವಾಗಿ ಕೊಡ್ತಾನೆ. ಲಿಖಿತವಾಗಿ ಕೊಟ್ಟಾಗ ನನ್ನ ದಲಿತ ಸಂಘ ಸಮಿತಿಯ ಮಿತ್ರ 31,000 ರೂಪಾಯಿ ಕಟ್ತಾರ. ಕಟ್ಟಿ 6 ತಿಂಗಳಾಗ್ಯದ, ಸಿಂಗಲ್ 1 ಪೇಜ್ ಕೊಟ್ಟಿಲ್ಲ. ಉತ್ತರ ಅಥವಾ ಮಾಹಿತಿ ಸಿಂಗಲ್ 1 ಪೇಜ್ ಕೊಟ್ಟಿಲ್ಲ. ಅಕ್ಕ ಗೊತ್ತಿದೆ ಅವರಿಗೆ, ಒಂದೇ 1 ಪೇಜ್ ತಮ್ಮ ಕಡೆ ಮಾಹಿತಿ ಬಂದ್ರ ಅವ್ರು ಅವತ್ತಿನಿಂದ ಜೈಲಿಗೆ ಹೋಗೋ ಕೆಲಸ ನಡೀತದ ಅಂತಕ್ಕಂಥ ಕಾರಣಕ್ಕಾಗಿ ಹೆದರಿಕೆಯಿಂದ ಕೊಡ್ತಾ ಇಲ್ಲ. ಈ ಒಂದು ವಿಚಾರ ಜಿಲ್ಲಾಡಳಿತದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅವ್ರಿಗೆ ಗೊತ್ತದ, ಆದ್ರೂ ಅವ್ರು ಹೊಟ್ಟೆ ಹಾಕೊಂಡು ಕೂತಾರ. ಆದ್ರ ಪಂಚಾಯತ್ ರಾಜ್ಯ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಸ್ವಾಭಿಮಾನದ ಸಿಂಹ ಪ್ರಿಯಾಂಕಾ ಖರ್ಗೆ ಅವರ ನಜರಿಗೆ ಈ ವಿಷಯವಾದ್ರೆ ನೀವೆಲ್ಲರೂ ಕೂಡ ಏನೇನು ಕಾನೂನು ಪ್ರಕಾರ ಉಣ್ಬೇಕಾಗ್ತದೆ ಉಣ್ತೀರಿ ಅಂತಕ್ಕಂಥ ವಿಚಾರ ಅವ್ರಿಗೆ ಗೊತ್ತು ಮಾಡತನೂ ಕೂಡ ನಾವು ಹೋರಾಟ ಮಾಡಕತ್ತೀವಿ. ಆ ಕಾರಣಕ್ಕಾಗಿ ಕಾಲ್ನಡಿ ಜಾಥಾ ಮಾಡಕತ್ತೀವಿ. ಇದಾದ ನಂತರ ಅಲ್ಲಿರ್ತಕ್ಕಂಥ ವಸತಿ ಯೋಜನೆಗಳಲ್ಲಿ ಎಲ್ಲ ಮನೆಗಳು ಕೂಡ ಕಾಯಿಪಲ್ಯ ಮಾರಾಟ ಮಾಡ್ದಂಗೆ ಮಾಡಿದ್ರು. ದಲಿತ ಸಂಘರ್ಷ ಸಮಿತಿ ಮಿತ್ರರಿಗೆ ಮನೆಗೆ ಹೋಗಿ ಹಂಚಿಕೆ ಹಾಕ್ತವ್ರು. ಅವಾಗ ಸಹಿಸ್ಕೊಂಡು ಕೂತೇವು. ಕಾಯಿಪಲ್ಯ ಮಾರಾಟ ಮಾಡ್ದಂಗೆ ಯಾರು 10 ರೂಪಾಯಿ 20, 30, 40, 30,000 ರೂಪಾಯಿ ಒಂದು ಮನೆ ಹರಾಜು ಮಾಡಿಬಿಟ್ರು.
ಆದರೂ ಕೂಡ ಅವುಗಳು ಕೂಡ ಇವೆಲ್ಲವನ್ನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಆ ಭ್ರಷ್ಟಾಚಾರವನ್ನು ಸಮಗ್ರ ತನಿಖೆ ಆಗಬೇಕು, ಅದು ನ್ಯಾಯಾಂಗ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು, ಅದು ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ನಮ್ಮ ಬೇಡಿಕೆಗಳು ಎಲ್ಲವೂ ಕೂಡ ಈಡೇರುವವರೆಗೂ ಕೂಡ ನಾವು ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಬಿಟ್ಟು ಕದಲಲ್ಲ ಅಂತಕ್ಕಂಥ ವಿಚಾರವನ್ನು ಈ ವೇದಿಕೆ ಮೂಲಕ ಎಲ್ಲರಿಗೂ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳಿಸ್ತೀನಿ. ತದನಂತರ ಇದು ಕೇವಲ ಒಬ್ಬರಿಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ, ಇದು ಸಾಮಾಜಿಕ ನ್ಯಾಯಕ್ಕಾಗಿ ನಡೀತಕ್ಕಂಥ ಹೋರಾಟ. ಸರ್ವಧರ್ಮೀಯರು, ಪ್ರಜ್ಞಾವಂತರು, ಬುದ್ಧ, ಬಸವ, ಅಂಬೇಡ್ಕರ್ ವಾದಿಗಳು ಎಲ್ಲರೂ ಕೂಡಿ ಸೋಮವಾರ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರಕ್ಕೆ ಬಂದು ನಮಗೆ ಹೋರಾಟಕ್ಕೆ ಸಹಕರಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊತಿದ್ದೇನೆ. ನಾನು ಮಾತಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ವೈಸಿ ಮಯೂರ್ ಅಂತ ಹೇಳಿ ಮಾತಾಡೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.